ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ನಾನು ನಿಮಗೆ ಜಮಿ ಗೋಧಿ ನಮ್ಮಲ್ಲಿ ತೋಟದಾಗ ಯಾವ ರೀತಿ ಬಂದೈತಿ, ಎಷ್ಟು ಚಂದ ಬಂದೈತಿ ಹೇಳಿ ತೋರಿಸ್ತೀನಿ. ಇದು ನೋಡ್ರಿ ನಮ್ಮ ಮನೆ ಮುಂದೆಲ್ಲ ಈ ರೀತಿ ಗಿಡ ಹಚ್ಚಿದೀವು ಕಾಣತೈತಿ. ಈ ಕಡೆ ನೋಡ್ರಿ ಊರಾಗ ಹೋಗ್ಲಕ್ಕೆ ಹಾದೈತಿ. ಇದು ಸ್ಟೋರ್ ರೂಮ್ ಐತಿ. ಇಲ್ಲಿ ತೆಂಗಿನ ಗಿಡ ಅದಾವು. ತೆಂಗಿನ ಗಿಡದ ಬಡ್ಯಾಗ ಆಡಿಂದ ಒಂದು ರೂಮ್ ಮಾಡಿದೀವಿ ರೀ, ಆಡ ಕಟ್ಲಕ್ಕೆ ನೆರಳಿಗೆ ಅಂತೇಳಿ. ನಿಮ್ಗೆಲ್ಲರಿಗೆ ಕಾಣತೈತಿ. ಸಣ್ಣ ಹಪ್ಪಸ್ ಮಾವಿನ ಗಿಡ ಹಚ್ಚಿದೀವಿ ನೋಡ್ರಿ, 10-12 ಇಲ್ಲಿ ಸಾಲ್ಕ. ಆಮೇಲೆ ಇಲ್ಲೇ ನಮ್ದು ಉಳ್ಳಾಗಡ್ಡಿ ಮನೆ ಮುಂದೆ ಉಳ್ಳಾಗಡ್ಡಿ ಹಾಕಿದ್ರು. ಉಳ್ಳಾಗಡ್ಡಿ ದಂಡಿಗೆ ಕೌಲಿಗೆ ನಮ್ಮ ಅವ್ವಾರು ಏನು ಮಾಡ್ಯಾರು, ಜಮಿ ಗೋಧಿ ಅಂತ ಕರಿತೀವಿ ನಾವು ಇದಕ್ಕೆ. ಒಬ್ಬೊಬ್ಬರು ಜಮಿ ಗೋಧಿ ಅಂತ ಕರಿತಾರೆ, ಇದಕ್ಕೆ ಕಪ್ಲಿ ಗೋಧಿ, ಸದಕಿನ ಗೋಧಿ. ನಿಮ್ಮ ಕಡೆ ಏನಂತ ಕರಿತೀರಿ ಅಂತೇಳಿ ನಾನು ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದ್ರೆ ಇಲ್ಲಿ ಇದಕ್ಕೆ ಜಮಿ ಗೋಧಿ ಪೂಚಿ ಹಾಕ್ಯಾರ ಇತ್ರನ ಒಂದು ಅರ್ಧ ಸೇರಾಗಷ್ಟು ಹಾಕ್ಯಾರ ಇತ್ರನ ಕೌಲಿಗೆ. ನೋಡ್ರಿ ಈ ರೀತಿ ಪಾಡ್ಲು ಹೊಡೆದೈತಿ. ಒಂದು ಬೀಜಕ್ಕೆ ಒಂದು 10-15 ಎಸಳು ಬಿಟ್ಟೈತ್ರಿ. ಅದು ಒಂದು ಎಸಳಿಗೆ ಒಂದು ತೆನಿ ಬಿಟ್ಟೈತ್ರಿ ಫ್ರೆಂಡ್ಸ್. ಒಂದು ತೆನಿ ಒಳಗೆ ಏನಿಲ್ಲ ಅಂದ್ರೆ ಮಿನಿಮಮ್ 25ರಿಂದ ಅಂದ್ರೆ ಚಲೋ ಇದ್ದಂಗೆ ತೆನಿ ಹೆಂಗೆ ದೊಡ್ಡ ಇರ್ತಾವಲ್ರಿ, 35, 45, 50 ತನಕ ಕಾಳು ಇರ್ತಾವ್ರಿ ಒಂದು ತೆನಿ ಒಳಗೆ. ನೋಡ್ರಿ ಇದು ಹೆಂಗೆ ಬರತೈತಿ ಕಡ್ಡಿ ಒಳಗಿಂದ. ಈ ರೀತಿ ಕಡ್ಡಿ ದಪ್ಪ ಆಕೈತ್ರಿ. ಕಡ್ಡಿ ದಪ್ಪ ಆದಿಂದ ಇದ್ರೊಳಗೆ ಅರ್ಧ ತೆನಿ ಹೊರಗೆ ಫಸ್ಟ್ ಏನು ಮಾಡೈತ್ರಿ, ಜಮಿ ಅದ್ರ ಮ್ಯಾಗಿನ ಕೂದಲು ಟೈಪ್ ಅದು ಹೊರಗೆ ಬಂದೈತಿ. ಅದು ಹೊರಗೆ ಬರೋದಾಗನ ತೆನಿ ಹೊರಗೆ ಬರಾಕತ್ತೈತಿ, ನಿಮ್ಗೆ ಕಾಣಕತ್ತೈತಿ. ಈ ಕಡ್ಡಿ ನೋಡ್ರಿ ಹೆಂಗೆ ದಪ್ಪ ಆದಿಂದ ಅದ್ರೊಳಗಿಂದ ಏನು ಮಾಡ್ತೈತ್ರಿ, ಕಡ್ಡಿ ಒಳಗಿಂದ ಫಸ್ಟ್ ತೆನಿ ಹೊರಗೆ ಬರ್ತೈತಿ. ಜಮಿ ಮಾತ್ರ ತೆನಿ ಹೊರಗೆ ಬರ್ತೈತಿ. ತೆನಿ ಹೊರಗೆ ಬಿದ್ದ ಮೇಲೆ ಆಮೇಲೆ ಏನಾಕತ್ರಿ, ಅದಕ್ಕೆ ಹೂವು ಬರ್ತೈತಿ. ನೋಡ್ರಿ ಇಲ್ಲಿ ಕಾಣತೈತಿ. ನಾನು ನಿಮ್ಗೆ ತೋರಿಸ್ತೀನಿ ಹೂ ಯಾವ ರೀತಿ ಐತಿ ಅಂತ ಹೇಳಿ ತೆನಿಗೆ. ಅದು ಹೂ ಬಂದ ಮೇಲೆ ನೋಡ್ರಿ ಇಲ್ಲಿ ಎಲ್ಲ ಪ್ರತಿಯೊಂದು ತೆನಿಗೆ ಹೂ ಅದಾವು ನೋಡ್ರಿ. ಇದು ಹೂ ಬಂದ್ಮೇಲೆ ಏನಾಕತ್ರಿ, ಒಳಗೆ ಸಣ್ಣಂಗಿ ಅಂದ್ರೆ ಕಪ್ಲಿ ಗೋಧಿ ಅಂದ್ರೆ ಸದಕಿನ ಗೋಧಿ ಒಳಗೆ ಮೂಡ್ಲಾಕ್ ಶುರು ಹಾಕೋರು. ಯಾವುದೋ ಗೋಧಿ ಇರಲಿ, ತೋಟದ ಗೋಧಿ, ಹೊಲ ಗೋಧಿ, ಹಿಂಗೆ ಕಡ್ಡಿ ದಪ್ಪದಿಂದ ಕಡ್ಡಿ ಒಳಗಿಂದ ತೆನಿ ಹೊರ ಬೀಳ್ತಾವ್ರಿ. ಹೊರ ಬಿದ್ದ ಮೇಲೆ ಅದಕ್ಕೆ ಹೂ ಇರ್ತಾವೆ. ಹೂವು ಬಿರ್ಸಾದಿಂದ ಅದ್ರ ಮ್ಯಾಗಿಂದ ಏನಾಕತ್ರಿ, ಒಳಗೆ ಗೋಧಿ ಕಾಳು ಮೂಡ್ತಿರ್ತಾವೆ. ಈ ತೆನಿ ನೋಡ್ರಿ ಹೂ ಎಲ್ಲ ಉದುರೈತಿ. ಇದು ಗೋಧಿ ಕಾಳು ಪೂರ್ತಿ ಎಲ್ಲ ಸೀತ್ನಿ ಆಗೈತ್ರಿ. ಇದು ಅಂದ್ರೆ ಪೂರ್ತಿ ಬಿರ್ಸಾಗ್ಯಾವ್ರಿ. ಅದು ಕೊಯ್ಲಿಗೆ ಬರ್ತೈತ್ರಿ. ಅಂದ್ರೆ ಇದಕ್ಕೂ ಸದಕಿನ ಗೋಧಿಗೆ ಆಗಲಿ, ತೋಟದ ಗೋಧಿ ಆಗಲಿ, ಆಮೇಲೆ ಹೊಲ ಗೋಧಿ ಆಗಲಿ 3-4 ತಿಂಗಳು ಬೇಕ್ರಿ ಇವಕ್ಕೂ ಎಲ್ಲ. ಅಂದ್ರೆ ಇದು ಪೂರ್ತಿ ಗೋಧಿ ತೆಗಿಲಕ್ಕೆ ಬರ್ಬೇಕಂದ್ರೆ ನೋಡ್ರಿ ಗೋಧಿ ಎಷ್ಟು ಚಂದ ಗಾಳಿಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಗಾಳಿಗೆ ಆ ಕಡೆ ಮಾಡಾತೈತಿ. ಹೊಲದೊಳಗೆ ಗೋಧಿ ಹೊಲ ನೋಡ್ಲಿಕ್ಕೆ ಭಾರಿ ಚಂದ ಅನಿಸ್ತೈತ್ರಿ. ತೋಟದಾಗ ಈ ರೀತಿ ಗೋಧಿ ಇತ್ತಂದ್ರೆ ನಿಮ್ಮ ಹೊಲದಾಗ ನೀವು ಯಾವ ಹೊಲ ಗೋಧಿ ಹಾಕ್ತಿರೋ, ಏನು ತೋಟದ ಗೋಧಿ ಹಾಕ್ತಿರೋ, ಆಮೇಲೆ ಏನು ಈ ರೀತಿ ಸದಕಿನ ಗೋಧಿ, ಜಮಿ ಗೋಧಿ ಅಂತ ಹಾಕ್ತಿರೋ. ಜಮಿ ಗೋಧಿ, ಸದಕಿನ, ಕಪ್ಲಿ ಗೋಧಿ ಎಲ್ಲ ಇದಕ್ಕೆ ಒಂದು ಅಂತ ಕರಿತೀವಿ. ಈ ಕಡೆ ನಮ್ಮ ಕಡೆ ಎಲ್ಲ ಜಮಿ ಗೋಧಿ, ಸದಕಿನ ಗೋಧಿ ಅಂತೇಳಿ ಹೆಚ್ಚು ಅಂತ ಕರಿತೀವಿ. ನಿಮ್ಮ ಕಡೆ ಏನಂತ ಕರಿತಾರೆ ಅಂತೇಳಿ ನಾನು ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಗೆ ಎಲ್ಲರಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ.